ಹಾಯ್ ಎವ್ರಿವಾನ್. ಸೊ 7th ಮಂತ್ ಆಫ್ ಪ್ರೆಗ್ನೆನ್ಸಿ ಡೇ 2ನ ಮಿನಿ ವ್ಲಾಗ್ ಇದು. ಬೆಳಿಗ್ಗೆನೇ ಎದ್ದು ಕೇಸರಿ ಹಾಲು ಮಾಡಿಕೊಂಡು ಒಂದು ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ನ ಮುಗಿಸಿದೆ. ಬ್ರ್ಯಾಂಡ್ ಕೊಲಾಬ್ರೇಷನ್ಗಿಂತ ಪ್ರಾಡಕ್ಟ್ ಕಳಿಸಿದ್ರು, ಅದನ್ನು ರಿವ್ಯೂ ಮಾಡಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ, ಸ್ನಾನ ಮಾಡಿ ಲಂಚ್ ಟೈಮ್ ಆಯಿತು. ಇದು ನನ್ನ ಪವರ್ ಪ್ಯಾಕ್ ಲಂಚ್. ಎಲ್ಲ ತರಕಾರಿನೂ ಹಾಕ್ಕೊಂಡು ಮಿಲೆಟ್ ನೂಡಲ್ಸ್ ಮಾಡಿಸ್ಕೊಂಡಿದ್ದೀನಿ. ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಫ್ರೂಟ್ಸ್ ಎಲ್ಲನೂ ತಿಂದೆ. ಒಂದು 2 ಅವರ್ಸ್ ಬಿಟ್ಟು ಕಾಫಿ ಕುಡಿದು ಆ್ಯಂಡ್ ಅಫ್ಕೋರ್ಸ್ ಮನೇಲಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಏನಾದರೂ ಓದ್ತಿರಬೇಕು, ಕಲಿಬೇಕು, ಹೊಸದು ಇಂಪ್ಲಿಮೆಂಟ್ ಮಾಡಬೇಕು, ಚಾಟ್ ಜಿ ಪಿ ಟಿ ಮಾಡಬೇಕು. ಅದನ್ನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ನನ್ನ ಯೋಗಾಗೆ ಟೈಮ್ ಆಯಿತು ಸಾಯಂಕಾಲ. ಸೊ ನಾನು ಯೋಗಾಗೆ ಹೋಗೋದಾದರೂ ಅಷ್ಟೇ, ಜಿಮ್ಗೆ ಹೋಗೋದಾದರೂ ಅಷ್ಟೇ ಅಥವಾ ಯೋಗ ಮಾಡೋದಾದರೂ ಅಷ್ಟೇ, ಈ ಥರ ಬ್ರೀದಿಂಗಿಂದ ಶುರು ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ಒಂದು ದಿವಸ ಜಿಮ್ಗೆ ಹೋಗ್ತೀನಿ ಆ್ಯಂಡ್ ಒಂದು ದಿವಸ ಅಥವಾ 3rd ಟ್ರೈಮಿಸ್ಟರ್ ಫ್ರೆಂಡ್ಲಿ ಯೋಗ ಮಾಡ್ತೀನಿ. ನಾನು ಇವಾಗ ಯೋಗ ಪ್ರತಿದಿನ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಜಿಮ್ಮನ್ನು ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ. ಈ ಥರ ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಯೋಗಾನ ಪ್ರತಿದಿನ ಮನೆಯಲ್ಲಿ ಮಾಡೋದ್ರಿಂದ, ಸ್ಪೆಷಲಿ 3rd ಟ್ರೈಮಿಸ್ಟರಲ್ಲಿ ಪೆಲ್ವಿಕ್ ಫ್ಲೋರೆಲ್ಲ ರಿಲ್ಯಾಕ್ಸ್ ಆಗಿ ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಓಪನ್ ಆಗಿ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಂಗೆ ಗೈನಕಾಲಜಿಸ್ಟ್ ಕೂಡ ಹೇಳಿದ್ರು ಈ ಥರ ಪ್ರೀನಾಟಲ್ ಯೋಗ ಮಾಡಿ ಅಂತ. ಸೊ ಅದರ ಒಂದು ಸಣ್ಣ ಪ್ರಯತ್ನ ಇದು. ಇದನ್ನೆಲ್ಲ ಮುಗಿಸಿ ಮತ್ತೆ ರಾತ್ರಿ ಆ್ಯಸ್ ಯೂಶುವಲ್ ನಾನು ಭಗವದ್ಗೀತೆ ಓದಿ ಆ್ಯಂಡ್ ನನ್ನ ನಾರ್ಮಲ್ ರೂಟೀನ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಮಲ್ಕೊಳ್ಳೋಣ ಅಂತ ಬಂದೆ. ಮಗು ಕಂಟಿನ್ಯೂಸ್ ಆಗಿ ಓದಿತಾ ಇತ್ತು. ಎನಿವೇಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.